ನಮ್ಮ ಎಲ್ಲ ಯೂಟ್ಯೂಬರ್ಸ್ಗಳಿಗೆ, ಈ ನಾಡಿನ ಜನತೆಗೆ ಹಾಗೂ ನನ್ನೆಲ್ಲ ಸ್ವತಂತ್ರ ಹೋರಾಟಗಾರ ಯುವ ನಾಯಕರಿಗೆ, ಭವಿಷ್ಯತ್ತಿನ ಯುವ ಪೀಳಿಗೆಗೆ ಒನಕೆ ಓಬವ್ವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ನಾನು ಹೇಳಲು ಹೊರಟಿರುವಂಥ ವಿಷಯ ಈ ನಾಡಿನ ಧೀಮಂತ ಮಹಿಳೆಯರಲ್ಲಿ, ಸ್ವತಂತ್ರ ಹೋರಾಟಗಾರ್ತಿಯರಲ್ಲಿ ದಿಟ್ಟದೆಯ ಕೆಚ್ಚೆದೆಯ ಹೋರಾಟವನ್ನು ಮಾಡಿರುವಂಥ ಒನಕೆ ಓಬವ್ವರ ವಿಚಾರಗಳ ಬಗ್ಗೆ ನಾವು ನಿಮ್ಮ ಮುಂದೆ ಮಾತನಾಡಲು ಬಂದಿದ್ದೇನೆ. ನಮಗೆ ಅದೆಷ್ಟೋ ಜನರಿಗೆ ನಮ್ಮ ಈ ನಾಡಿನ ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿದಿರುವ ಮಹಿಳೆಯರ ಇತಿಹಾಸವು ನಮಗೆ ಗೊತ್ತಿರುವುದಿಲ್ಲ. ಅನೇಕ ಜನ ಇದನ್ನು ತಿಳಿದುಕೊಂಡಿರುವುದಿಲ್ಲ. ಹಾಗಾಗಿ ನಾವು ಇವತ್ತು ಹೇಳಿ ಹೊರಟಿರುವಂಥ ಈ ಧೀಮಂತ ಮಹಿಳೆಯ ಕತೆ ಅತ್ಯಂತ ರಣರೋಚಕ ಎಂದು ಭಾವಿಸಬಹುದು. ನಾಡಿನ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯಲು, ಜೊತೆಗೆ ಸಾಂಸ್ಕೃತಿಕತೆಯಿಂದ ಈ ನಾಡನ್ನು ಹೆಚ್ಚಿನದಾಗಿ ಬೆಳಗಿದಂಥ ಕೀರ್ತಿ ಒನಕೆ ಓಬವ್ವನೆಂದು ಎಂದು ಭಾವಿಸುತ್ತೇವೆ. ಒನಕೆ ಓಬವ್ವ ಅಂದ ತಕ್ಷಣ ನಮಗೆ ನೆನಪಾಗುವುದು ಚಿತ್ರದುರ್ಗದ ಕಲ್ಲಿನ ಕೋಟೆ. ಪಾಳೆಗಾರರ ಮನೆತನದ ಹನುಮಪ್ಪ ಎನ್ನುವ ಪತಿಯ ಪತ್ನಿಯಾಗಿದ್ದಂಥ ಓಬವ್ವ ಅಂದು ಹೈದರಾಲಿಯ ಸಮರದ ವಿರುದ್ಧ ತೊಡೆತಟ್ಟಿದಂಥ ಅತ್ಯಂತ ಧೀರ ಮಹಿಳೆ ಒನಕೆ ಓಬವ್ವ ಅಂತ ಇತಿಹಾಸ ನಮ್ಮನ್ನು ಪುನರುಚ್ಚರಿಸುತ್ತದೆ. ಇವತ್ತು ನಾವು ಪ್ರವಾಸವನ್ನು ಮಾಡಿದಾಗ ನಮಗೆ ಒಂದು ಆಶ್ಚರ್ಯ ಕಾಣಿಸುತ್ತೆ. ಕೋಟೆ ಒಳಗಡೆ ಓಬವ್ವನ ಕಿಂಡಿ ಅಂತ ಕಾಣಿಸುತ್ತೆ. ಹಾಗಾದರೆ ಆ ಓಬವ್ವನ ಕಿಂಡಿಯ ಇತಿಹಾಸದ ಹಿನ್ನೆಲೆ ಏನು ಅಂತಂದಾಗ, ಒನಕೆ ಓಬವ್ವ ಆದ ತಕ್ಷಣ ನಮಗೆ ಒನಕೆಯನ್ನು ಹಿಡಿದು ಸಾವಿರಾರು ಸೈನಿಕರನ್ನ ಎಡೆಮುರಿ ಕಟ್ಟಿದಂಥ, ಹೈದರಾಲಿಯ ಸೈನ್ಯವನ್ನ ಪದರಗುಟ್ಟುವಂತೆ ಮಾಡಿದಂಥ ಒಬ್ಬ ಧೀರ ಮಹಿಳೆ ಇದ್ರೆ ಅದು ಒನಕೆ ಓಬವ್ವ ಅಂತ ನಾವು ಇತಿಹಾಸದಲ್ಲಿ ಕರಿತೀವಿ. ತನ್ನ ರಾಜ್ಯಕ್ಕೆ ಬಂದ ಆಪತ್ತನ್ನ, ತನ್ನ ರಾಜ್ಯಕ್ಕೆ ಬಂದ ಸಂಕಷ್ಟವನ್ನ, ತನ್ನ ಪ್ರಾಣವನ್ನ ಒತ್ತೆ ಇಟ್ಟು 5ನೇ ಮದಕರಿ ನಾಯಕನ ಸೈನ್ಯವನ್ನ ಕಾಪಾಡಿದಂಥ ಒಬ್ಬ ಹೋರಾಟಗಾರ್ತಿ ಯಾರಾದಿದ್ರೆ ಅದು ಒನಕೆ ಓಬವ್ವ ಅಂತ ನಾವು ಇಚ್ಛಿಸುತ್ತೇವೆ ಬಂಧುಗಳೇ. ಅಂತ ಓಬವ್ವನ ದಿನಾಚರಣೆ ಇವತ್ತು ಈ ನಾಡು ಸಂಭ್ರಮದಿಂದ ಆಚರಿಸುತ್ತದೆ. ಎಲ್ಲರಿಗೂ ಈ